ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬೊಬ್ಬರು ಐಬ್ರೋ ಥ್ರೆಡ್ಡಿಂಗ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಪೈನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ನಾನಿವತ್ತು ಮನೆಯಲ್ಲೇ ಕುತ್ಕೊಂಡು ಹೇಗೆ ಪೈನ್ಲೆಸ್ ಆಗಿ ಐಬ್ರೋ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಆದಮೇಲೆ ನಾನು ಫೇಸ್ಗೆ ಯಾವುದಂತ ಅಪ್ಲೈ ಮಾಡಿಲ್ಲ. ನೆಕ್ಸ್ಟು ಮಾಯ್ಶ್ಚರೈಸರ್ ಹಾಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಹಾಕೋತೀನಿ. ಸ್ಕಿನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಮಾಯ್ಶ್ಚರೈಸರ್ನ. ಆ್ಯಂಡ್ ನೆಕ್ಸ್ಟ್ ನೋಡಿ, ಈ ಥರ ಬರುತ್ತೆ. ಇದನ್ನು ನಾವು ಫೇಸಿಗೆ ಅಪ್ಲೈ ಮಾಡಬೇಕು. ಇದನ್ನು ನಾವು ಐಬ್ರೋಗೆ ಅಪ್ಲೈ ಮಾಡ್ಕೋಬೇಕು. ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನನ್ನ ಐಬ್ರೋ ಎಷ್ಟು ತಿಕ್ಕಾಗಿದೆ, ಎಷ್ಟು ಬೇಗ ಬೆಳೆದಿದೆ ಅಂತ. ಇದೆಲ್ಲ ಎಕ್ಸ್ಟ್ರಾಸು, ಇದೆಲ್ಲ ಎಕ್ಸ್ಟ್ರಾಸು. ಇದನ್ನು ಮೊದಲು ಈ ಥರ ಮಾಡ್ಕೋಬೇಕು. ಆ್ಯಂಡ್ ಈ ಥರ ಮೊದಲು ಮಾಡ್ಕೊಂಡಾದ್ಮೇಲೆ ನೀವೇ ನೋಡ್ತಿರ್ಬೋದು ನನ್ನ ಎಕ್ಸ್ಟ್ರಾಸ್ ಹೇರ್ ಎಷ್ಟಿದೆ ಅಂತ. ಆ್ಯಂಡ್ ಇವಾಗ ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಇದರಿಂದ ಇವಾಗ ನಾವು ಐಬ್ರೋ ಹೇರ್ನ ರಿಮೂವ್ ಮಾಡಬೇಕು. ಇವಾಗ ಎಕ್ಸ್ಟ್ರಾಸ್ ಮಾತ್ರ ತೆಗಿಬೇಕು. ಒಂದು ಕಣ್ಣ ಈ ಥರ ರೆಪ್ಪೆಗೆ ಇಟ್ಕೊಂಡು ನೋಡ್ತಿರ್ಬೋದು ನೀವು ಎಷ್ಟು ಬಂದಿದೆ ಅಂತ. ಇವಾಗ ನಾವು ಈಗ ಮೇಲ್ಗಡೆದು ಹೇಗೆ ಶೇಪ್ ತೆಗಿಬೇಕು. ನಿಮ್ಮ ಐಬ್ರೋ ಶೇಪ್ ಹೇಗಿರುತ್ತೆ ಅದೇ ಥರ ಎಕ್ಸಾಕ್ಟಾಗಿ ತೆಗಿಬೇಕು. ನೀವು ಕೆಳಗಿಂದ ಮೇಲೆ ಮಾಡ್ಕೊಂಡು ಬನ್ನಿ, ಶೇಪ್ ಕರೆಕ್ಟಾಗಿ ಬರುತ್ತೆ. ಲೇಟಾದರೂ ಪರವಾಗಿಲ್ಲ, ಕ್ಲೀನಾಗಿ ಮಾಡ್ಕೊಳ್ಳಿ. ಒಂಚೂರು ಆ ಕಡೆ ಈ ಕಡೆ ಮಿಸ್ ಆದರೂ ಫೇಸ್ ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಇಲ್ಲೆಲ್ಲ ನೋಡಿ ಇವಾಗ ಕರೆಕ್ಟಾಗಿ ಆಗೈತೆ. ಇಲ್ಲಿ ಎಕ್ಸ್ಟ್ರಾಸ್ ತೆಗಿಬೇಕು. ಈ ಮಧ್ಯದಲ್ಲೂ ಹೇರ್ ಇರುತ್ತೆ, ಅಲ್ಲೇ ಹೇರ್ ರಿಮೂವ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಇವಾಗ ನೋಡ್ಕೋಬೇಕು ಎಷ್ಟು ಕರೆಕ್ಟಾಗಿ ಬಂದಿದ್ದೆ ಅಂತ. ನೀವೇ ನೋಡ್ತಿರ್ಬೋದು ಇದಾಗಿದೆ ಅಂತ. ಇದೇ ಥರ ಸೇಮ್ ಇಲ್ಲೂ ಮಾಡ್ಕೋಬೇಕು. ನೋಡಿ ಇದೆಲ್ಲ ಎಕ್ಸ್ಟ್ರಾಸು, ಇಲ್ಲೆಲ್ಲ ನೋಡಿ ಎಕ್ಸ್ಟ್ರಾ ಎಲ್ಲ ಹೋಗಿದೆ, ಇಲ್ಲಿದೆ. ಇವಾಗ ಈ ಕಡೆ ಸೆಟ್ ಮಾಡ್ಕೋಬೇಕು.
ಸೇಮ್ ಅಲ್ಲಿಗೆ ಮಾಡಿಕೊಂಡ್ರು ಇದು ಅಲ್ಲೇ ಮಾಡ್ಕೊಳ್ಳಿ. ಹುಷಾರಾಗಿ ಮಾಡ್ಕೊಳ್ಳೋದನ್ನ ನಿಧಾನಕ್ಕೆ. ಸ್ಟಾರ್ಟಿಂಗ್ ಎಲ್ಲರಿಗೂ ಬರಲ್ಲ ಇದು. ಮಾಡ್ಕೊಳ್ತಾ ತಾನಾಗೆ ಕಲ್ತ್ಕೋತೀರ. ಇವಾಗ ಶೇಪ್ನ ಕೆಳಗಿಂದನೇ ಮೇಲೆ ಹೋಗಿ ಶೇಪ್ ತೆಗಿಯೋಕ್ಕೆ. ಗೈಸ್ ಇವಾಗ ಫೈನಲ್ ಆಗಿ ಮುಗೀತು ಐಬ್ರೋಸು. ಇವಾಗ ನೀವು ನೋಡ್ತಿರ್ಬೋದು ಎಕ್ಸ್ಟ್ರಾಸ್ ಎಷ್ಟಿದೆ, ಎಷ್ಟು ಹೋಗಿದೆ ಅಂತ. ಒಂದ್ಸರಿ ನೋಡಿ. ಇದೆಲ್ಲ ಕೂದಲು. ನೀವು ಆಮೇಲೆ ಇದು ಅನ್ಕೋತೀರ, ತೋರಿಸ್ತೀನಿ ರೀ ಕರೆಕ್ಟಾಗಿ. ನಾನಂತೂ ಹೀಗೆ ಮಾಡ್ಕೊಳ್ಳೋದು. ಸುಮ್ಮನೆ ಥ್ರೆಡ್ಡಿಂಗ್ ಮಾಡಿಸಿದ್ರೆ ಎಷ್ಟು ಪೇಯ್ನ್ ಆಗುತ್ತೆ ಅಂದರೆ ಅಷ್ಟು ಪೇಯ್ನ್ ಆಗುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಮನೇಲೇ ಕುತ್ಕೊಂಡು ಐಬ್ರೋಸ್ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು. ನೀವೇ ನೋಡ್ತಿರ್ಬೋದು ರಿಸಲ್ಟು ಎಷ್ಟು ಚೆನ್ನಾಗಿದೆ ಅಂತ. ನಾನು ಹತ್ರಕ್ಕೆ ಬಂದು ತೋರಿಸ್ತಾ ಇದ್ದೀನಿ ಕ್ಯಾಮ್ರಕ್ಕೆ. ಬಟ್ ಕ್ಯಾಮ್ರಾ ಜಸ್ಟಿಸ್ ಮಾಡ್ತೈತೆ ಇಲ್ವೋ ಗೊತ್ತಿಲ್ಲ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಸುಮ್ಮನೆ ಸಲೂನ್ಗೆ ಹೋಗ್ಬಿಟ್ಟು ಅಯ್ಯೋ ಪೈನ್ ಬರುತ್ತೆ, ಒಂದೊಂದು ಕೂದಲು ಕೀಳ್ಬೇಕಾದ್ರೆ ಸಖತ್ ಪೈನ್ ಬರುತ್ತೆ. ಸುಮ್ಮನೆ ಅದಕ್ಕೆ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ನಿಮ್ಗೇನು ಈ ಥರ ಬರಲ್ಲ ಅಂದರೆ ಸಲೂನ್ಗೆ ಹೋಗಿ ಮಾಡ್ಕೊಳ್ಳಿ ಅಕಸ್ಮಾತ್. ಆಮೇಲೆ ನನ್ನ ಮಾತು ಕೇಳ್ಕೊಂಡು ನೀವು ಸುಮ್ಮನೆ ಶೇಪ್ ತೆಗಿಯೋಕೆ ಹೋಗಿ ನೀವೇನೋ ಐಬ್ರೋನ ಹಾಳು ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ಬರಲ್ಲ, ಪ್ರಯತ್ನ ಮಾಡ್ತಾಯಿರಿ, ಬಂದೇ ಬರುತ್ತೆ. ಆಮೇಲೆ ಕಲ್ತಾ ನೀವೇ ಮಾಡ್ಕೋತೀರ. ಆ್ಯಂಡ್ ಇದನ್ನು ತೊಳೆದುಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಎತ್ತಿಕೊಳ್ಳಿ, ಇಲ್ಲಾಂದರೆ ಇದು ಬೇಗ ಹಾಳಾಗೋಗ್ಬಿಡುತ್ತೆ. ಇದನ್ನು ಸುಮಾರು 1.5 years ಆಯಿತು ಯೂಸ್ ಮಾಡ್ತಾಯಿದ್ದೀನಿ. ಸಖತ್ ಬರ್ತಿದೆ ನಾನು ಕೊಟ್ಟಿರೋ ಅಮೌಂಟ್ಗೆ. ಆ್ಯಂಡ್ ನಾನು ಇದು ನೆಕ್ಸ್ಟು ಫೇಸ್ ಮಾಡ್ಕೋತಾ ಇದ್ದೀನಿ. ಬೇಕಾರೆ ಈ ಥರ ಮಾಡ್ಕೊಳ್ಳಿ. ಒಬ್ರೊಬ್ರು ಹೆಣ್ಮಕ್ಳದು ಹೇರ್ ಜಾಸ್ತಿ ಇರುತ್ತೆ. ಒಬ್ಬೊಬ್ಬರು ಹೇಗೆ ಹೇಳ್ತಾರೆ ಅಂದರೆ ಫೇಸ್ ಮೇಲಿರೋ ಹೇರ್ ರಿಮೂವ್ ಮಾಡ್ತಿದ್ರೆ ಅದು ಪುನಃ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಆ ಥರ ಯಾವುದೂ ಇಲ್ಲ. ನಾನು ಏನೋ ಈಚೆ ಹೋಗ್ಬೇಕು ಅಂದರೆ ಮಾತ್ರ ನಾನು ಈ ಥರ ಯೂಸ್ ಮಾಡೋದು. ಗ್ರೋ ಆಗುತ್ತೆ ಬೇಗ ಅಂತ ಹೇಳ್ತಾರೆ. ನಂಗೆ ಆ ಥರ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಮೇ ಬಿ ಒಬ್ರೊಬ್ರಿಗೆ ಆಗಿರ್ಬೋದು. ಒಬ್ರೊಬ್ರಿಗೆ ಅಪ್ಪರ್ ಲಿಪ್ ಹತ್ರ ಹೇರ್ ಇರುತ್ತೆ, ಅವರು ಈ ಥರ ಮಾಡ್ಕೋಬೋದು. ಜಸ್ಟ್ ಮೇಲ್ಮೇಲೆ ಮಾಡಿಕೊಂಡೆ. ಆ್ಯಂಡ್ ಎಷ್ಟಿದೆ ನೋಡಿ ಹೇರ್. ಆ್ಯಂಡ್ ನೆಕ್ಸ್ಟು ಇವಾಗ ಫೇಸ್ ಮೇಲೆ ಹಾಗೆ ಹೇರ್ ಇರುತ್ತೆ ಅಲ್ವಾ, ಸೊ ಅದನ್ನು ಮತ್ತೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಮತ್ತು ಅದನ್ನು ವೆಟ್ ಟಿಶ್ಯೂಯಿಂದ ಮಕ್ಕಳೆಲ್ಲ ಹೇರೆಲ್ಲ ಇರುತ್ತೆ ಅದನ್ನು ನಾವಿವಾಗ ವೆಟ್ ಟಿಶ್ಯೂಯಿಂದ
ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಹಾಕೋತೀನಿ ಅಂದರೆ ಮೈ ಫೇವ್ರೆಟ್ ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ನಂಗೆ ತುಂಬಾ ಇಷ್ಟ ಸನ್ಸ್ಕ್ರೀನ್ ಅಂದರೆ. ಜಸ್ಟ್ ನಾನು ಸನ್ಸ್ಕ್ರೀನ್ ಹಾಕ್ಕೊಂಡ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ಫೇಸ್ಗೆ. ನನ್ನ ಸನ್ಸ್ಕ್ರೀನ್ ಅಂದರೆ ತುಂಬ ಇಷ್ಟ. ಬಟ್ ಎಲ್ಲರೂ ಯೂಸ್ ಮಾಡಿ ಸನ್ಸ್ಕ್ರೀನ್ನ. ಸ್ಕಿನ್ನ ಒಬ್ಸರ್ವ್ ಮಾಡ್ಕೋಬೇಕು ಸನ್ಸ್ಕ್ರೀನ್ನ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹಾಕ್ಕೊಂಡಾದ್ಮೇಲೆ ಅಂಡರ್ ನೆಕ್ಸ್ಟ್ ಲಿಪ್ಸ್ಟಿಕ್. ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕೋತೀನಿ. ಕ್ಯಾಮ್ರಾ ನೋಡಿಕೊಂಡು ಹಾಕ್ಳಕ್ಕೆ ಬರೋಲ್ಲ. ಅಷ್ಟೇ ಗೈಸ್, ಒಂದು ಸನ್ಸ್ಕ್ರೀನ್, ಒಂದು ಲಿಪ್ಸ್ಟಿಕ್ ಇದ್ರೆ ಸಾಕು ಗೈಸ್. ನಾನು ಇಷ್ಟೇ ಯೂಸ್ ಮಾಡೋದು. ಪೈನ್ಲೆಸ್ ಆಗಿ ನಾನು ಮನೇಲೇ ಕೂತ್ಕೊಂಡು ಈ ಥರ ಐಬ್ರೋ ಮಾಡ್ಕೊಳ್ಳೋದು. ಸುಮ್ಮನೆ ಅಲ್ಲಿ ಸಲೂನ್ಗೆ ಹೋಗಿ ಪಾರ್ಲರ್ಗೆ ಹೋಗ್ಬಿಟ್ಟು ಸುಮ್ಮನೆ ನಮ್ಮ ಐಬ್ರೋ ನೋವನ್ನ ತಡ್ಕೊಳಕ್ಕಾಗಲ್ಲ ನನಗೆ. ಅದಕ್ಕೆ ಈ ಥರ ನಾನು ಮಾಡ್ಕೊತೀನಿ. ನಿಮ್ಗೆ ಏನಾರು ಈ ಥರ ಪೈನೇ ತಡ್ಕೊಳಕ್ಕಾಗಲ್ಲ ಅಂದರೆ ನೀವು ಮನೇಲೆ ಕೂತ್ಕೊಂಡು ಈ ಥರ ಐಬ್ರೋನ ಮಾಡ್ಕೋಬೋದು. ನಿಮ್ಗೆ ಏನಾರ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ಈ ಪ್ರಾಡಕ್ಟ್ ಲಿಂಕ್ನ ಕಳಿಸ್ತೀನಿ ಗೈಸ್. ಇವಾಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿಯಾಗಿ ಮಾಡೋಣ ಅಂದ್ಕೊಂಡೆ ವೀಡಿಯೋನ, ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾರ ನೆಕ್ಸ್ಟ್ ವ್ಲಾಗ್ ಏನು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೇ ಥರ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರು ನೋಡ್ತಿದ್ರು ನನ್ನ ವೀಡಿಯೋನ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ವ್ಲಾಗ್ ಬರೋ ತನಕ ಈ ವ್ಲಾಗ್ನ ಫುಲ್ಲು ನೋಡಿ ನೆಕ್ಸ್ಟ್ ವ್ಲಾಗ್ ಬರೋ ತನಕ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗ್ ಬರೋ ತನಕ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.